ಹಾಯ್ ಹಲೋ ಕನ್ನಡ ನಾಡಿನ ಎಲ್ಲ ಶ್ರೇಷ್ಠ ನಾಗರಿಕರಿಗೆ ಈ ಶುಭ ಸಂದರ್ಭದಲ್ಲಿ ಈ ವಿಡಿಯೋ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ, ನನ್ನ ಸಹೋದ್ಯೋಗಿ ಮಿತ್ರರಾಗಿರತಕ್ಕಂಥ ನಮ್ಮ ಮೇಘನಾಳ್ ಸಾಹೇಬರು, ಕಂಬಾರ್ ಸರು, ಲೋಣಿ ಸರು ಇವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ಕೆಲವೊಂದು ಪ್ರಶ್ನೆಗಳನ್ನು ಅವರು ನನಗೆ ಕೇಳಲು ಇಚ್ಛಿಸುತ್ತಿದ್ದಾರೆ. ಆ ಪ್ರಶ್ನೆ ಏನು ಅನ್ನುವುದನ್ನು ನಾನು ಕೇಳೋಣ. ಯಥಾಮತಿಗೆ ನಿಲುಕಿದಷ್ಟು ಅದರ ಉತ್ತರವನ್ನು ಕೊಡಲು ನಾನು ಪ್ರಯತ್ನಿಸುತ್ತೇನೆ. ಆ ಪ್ರಶ್ನೆ ಏನು ಎಂಬುದನ್ನು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಕಂಬಾರ್ ಸರ್ ಅವರು ನನಗೆ ಕೇಳಲಿದ್ದಾರೆ. ಆ ಪ್ರಶ್ನೆ ಏನು ಕಂಬಾರ್ ಸರ್ ಎಂದು ಅವರ ನಿಮ್ಮ ದೃಷ್ಟಿ ಒಳಗ ಭಾವೈಕ್ಯತೆ ಎಂದರೇನು ಮತ್ತು ಧರ್ಮ ಎಂದರೇನು, ದೇವರ ಸ್ವರೂಪ ಹೆಂಗದ, ಇದರ ಬಗ್ಗೆ ಸ್ವಲ್ಪ ಹೇಳ್ರಿ. ಅತ್ಯುತ್ತಮವಾಗಿರತಕ್ಕಂಥ ಪ್ರಶ್ನೆಗಳನ್ನು ಅವರು ನಾನು ಕೇಳಿದ್ದಾರೆ. ನಿಜವಾಗಲೂ ನಿನ್ನ ದೃಷ್ಟಿಕೋನದೊಳಗಡೆ ಭಾವೈಕ್ಯತೆ ಎಂದರೇನು, ನಿಜವಾದ ಧರ್ಮದ ಸ್ವರೂಪ ಹೆಂಗಿದೆ, ಯಾವುದಕ್ಕೆ ನಾವು ಧರ್ಮ ಅಂತೇಳಿ ಕರೀಬೇಕು, ಅದೇ ರೀತಿಯಾಗಿ ದೇವರ ಸ್ವರೂಪ ನಿನ್ನ ದೃಷ್ಟಿಕೋನದಲ್ಲಿ ಹೇಗಿದೆ ಅಂತ ಹೇಳಿ ಅವರು ಬಹಳ ಅತ್ಯುತ್ತಮವಾಗಿರತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ, ನನ್ನ ಯಥಾಮತಿಗೆ ನಿಂತಿದಷ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲು ಇಚ್ಛಿಸುತ್ತೇನೆ. ಎನ್ನ ಆತ್ಮೀಯ ಬಂಧುಗಳೇ, ಪ್ರಾರಂಭದಲ್ಲಿ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾಗಿರ್ತಕ್ಕಂಥ, ಕನ್ನಡ ನಾಡಿನ ಕಬೀರರೇ ಎಂದು ಖ್ಯಾತಿ ಪಡೆದಿರತಕ್ಕಂಥ, ಕನ್ನಡ ನಾಡಿನಲ್ಲಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಂಬ ಭೇದ ಭಾವ ಮಾಡದೆ ಭಾವೈಕ್ಯತೆಯನ್ನ ಮೂಡಿಸಿ ಇಹಲೋಕವನ್ನ ಬಿಟ್ಟು ಪರಲೋಕಕ್ಕೆ ತ್ಯಜಿಸಿರ್ತಕ್ಕಂಥ ಇಬ್ರಾಹಿಂ ಸುತಾರ್ ರವರನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ವೀಕ್ಷಣೆ ಮಾಡುವಂತಹ ಎಲ್ಲ ಕನ್ನಡ ನಾಡಿನ ನಾಗರಿಕರಿಗೆ ಇವತ್ತು ನಾನು ಭಾವೈಕ್ಯತೆ ಎಂದರೆ ಏನು ಎಂಬುದನ್ನು ತಿಳಿಸಲು ಇಚ್ಛಿಸುತ್ತೇನೆ. ನೋಡಿ ಸರ್, ನಮ್ಮ ಜೀವನದೊಳಗಡೆ, ನಮ್ಮ ದೇಶದೊಳಗಡೆ ಅನೇಕ ಧರ್ಮೀಯರಿಗೆ ಆಶ್ರಯವನ್ನ ಇಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವುದಾದರೂ ಇದ್ರೆ ಅದು ನಮ್ಮ ಪವಿತ್ರ ಭಾರತ ದೇಶ. ಇಡೀ ಜಗತ್ತಿಗೆ ಶಾಂತತೆಯನ್ನ, ಇಡೀ ಜಗತ್ತಿಗೆ ಸಮಾನತೆಯನ್ನ, ಇಡೀ ಜಗತ್ತಿಗೆ ಸಹೋದರತ್ವ ಮನೋಭಾವನೆಯನ್ನ, ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನ ಪರಿಚಯಿಸಿಕೊಟ್ಟಿರ್ತಕ್ಕಂಥ ಏಕೈಕ ರಾಷ್ಟ್ರ ಜಗತ್ತಿನ ನಮಗೆ ಎಲ್ಲಾದರೂ ಗೋಚರಿಸ್ತಾ ಇದ್ರೆ ಅದು ಭಾರತ ದೇಶದಲ್ಲಿ ಮಾತ್ರ ಎಂಬುದನ್ನು ನೀವು ಮಂಗಂಟು ಮಾಡ್ಕೋಬೇಕು ಸರ್. ನಿಜವಾದ ಭಾವೈಕ್ಯತೆ ಅಂತಂದ್ರೆ, ಒಬ್ಬ ಸಾಧಕನು, ಒಬ್ಬ ವ್ಯಕ್ತಿ ತನ್ನ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು. ಆತ ಮುಸಲ್ಮಾನನೇ ಆಗಿರಲಿ, ಹಿಂದುವೇ ಆಗಿರಲಿ, ಕ್ರೈಸ್ತನೇ ಆಗಿರಲಿ, ಈಸಾಯಿಯೇ ಆಗಿರಲಿ. ಮುಸಲ್ಮಾನನಾಗಿರ್ತಕ್ಕಂಥವನು ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು, ತನ್ನ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಬೇಕು. ಅಧ್ಯಯನ ಮಾಡುವುದು ತಿಳಿದುಕೊಳ್ಳುವುದು ಅಷ್ಟೇ ಅಲ್ಲ, ಆತ ಏನನ್ನ ತಿಳಿದುಕೊಂಡಿರ್ತಾನಲ್ಲ ಅದನ್ನು ಪ್ರಾಮಾಣಿಕವಾಗಿ ತನ್ನ ಜೀವನದೊಳಗಡೆ ಅನುಷ್ಠಾನಕ್ಕೆ ತರಬೇಕು. ಅದೇ ರೀತಿಯಾಗಿ ಹಿಂದೂ ಬಾಂಧವನು, ಕ್ರೈಸ್ತ ಬಾಂಧವನು ತನ್ನ ಧರ್ಮದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಯಥಾರ್ಥವಾಗಿ ಶಾಸ್ತ್ರೋಕ್ತವಾಗಿ ಯಾವ ರೀತಿ ಬೋಧನೆ ಮಾಡಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇವರ ವಿಧಿ ವಿಧಾನಗಳನ್ನ, ಆಚರಣೆಗಳನ್ನ ನಾವು ಎಷ್ಟು ಗೌರವಿಸ್ತೀವಲ್ಲ, ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂತಹ, ಇನ್ನೊಬ್ಬರು ಆಚರಿಸಿಕೊಂಡು ಬಂದಿರತಕ್ಕಂತಹ ವಿಧಿ ವಿಧಾನಗಳನ್ನ, ಸಿದ್ಧಾಂತಗಳನ್ನ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬರು ಗೌರವಿಸಬೇಕು, ಪ್ರತಿಯೊಬ್ಬರು ಅದನ್ನ ಪ್ರಾಮಾಣಿಕವಾಗಿ ಒಪ್ಕೋಬೇಕು. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ. ತನ್ನ ಧರ್ಮ ತನಗೆ ಎಷ್ಟು ಶ್ರೇಷ್ಠ ಅಂತ ಅನ್ನುತ್ತಲ್ಲ, ಇನ್ನೊಬ್ಬರು ನಂಬಿಕೊಂಡು ಬಂದಿರತಕ್ಕಂಥ ಧರ್ಮವು ಅಷ್ಟೇ ಶ್ರೇಷ್ಠ ಎಂಬ ಭಾವನೆ ನಮ್ಮಲ್ಲಿ ಬಂತು ಅಂತಂದ್ರೆ ಅದಕ್ಕೆ ನಾವು ನಿಜವಾದ ಭಾವೈಕ್ಯತೆ ಅಂತ ಹೇಳ್ತೀವಿ. ಇಂಥ ವಿಶಾಲವಾದ ಭಾರತ ದೇಶದ ಒಳಗಡೆ ಪ್ರತಿಯೊಬ್ಬ ನಾಗರಿಕನು ತನ್ನ ಮನೆಯ 4 ಗೋಡೆಗಳ ಮಧ್ಯೆ ಇದ್ದಾಗ ಆತ ಮುಸಲ್ಮಾನ, ಹಿಂದೂ, ಕ್ರೈಸ್ತ, ಈಸಾಯಿ, ಜೊರಾಸ್ಟ್ರಿಯನ್, ಪಾರ್ಸಿ ಎಂಬ ಭಾವನೆಗಳು ಇರಬೇಕು. ಮನೆಯ 4 ಗೋಡೆಗಳನ್ನು ಬಿಟ್ಟು ಆತ ಸಮಾಜಮುಖಿಯಾಗಿ ಬದುಕಲು ಬಂದಾಗ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಭಾರತಾಂಬೆಯ ಪುತ್ರರು ಎಂಬ ಮನೋಭಾವನೆ ಆ ವ್ಯಕ್ತಿಯ ಹತ್ರ ಬರಬೇಕು. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ ಸಂಸ್ಕೃತದಲ್ಲಿ, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿಯೇ ಗರಿಯಸಿ. ಅಂದ್ರೆ ಹೆತ್ತ ತಾಯಿ, ಹೊತ್ತ ನಾಡು, ವಿದ್ಯೆ ಕಲಿಸಿದ ಗುರು, ಇವು ಮೂವರು ಆ ಸಾಕ್ಷಾತ್ ಪರಮಾತ್ಮ ಸೃಷ್ಟಿ ಮಾಡಿದ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥ ಮಾತನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಈ ಹೆತ್ತ ತಾಯಿಯ ಋಣವನ್ನ, ಹೆತ್ತ ಮಾತೆಯ ಋಣವನ್ನ ಯಾವ ಜನ್ಮದಲ್ಲಿಯೂ ಕೂಡ ನಾವು ತೀರಿಸಲು ಸಾಧ್ಯವಿಲ್ಲ ಎಂಬುವಂಥದ್ದು. ಅದಕ್ಕೆ ಹೇಳ್ತಾರೆ, ಈ ಹೆತ್ತ ತಾಯಿಯ ಋಣವನ್ನ ಮನುಷ್ಯ ಯಾವ ಜನ್ಮದಲ್ಲಿಯೂ ಕೂಡ ತೀರಿಸಲು ಸಾಧ್ಯವಿಲ್ಲ ಅಂತ. ಯಾವುದೇ ದೇಶದಲ್ಲಿ ಆ ನಾಗರಿಕನು ಬದುಕಿ ಬಾಳಿ ಆ ದೇಶದ ಅನ್ನವನ್ನು ನಾವು ತಿಂತಾ ಇದೀವಿ ಒಂದು ಬಳಿಕ, ಆ ದೇಶದ ಸ್ವಚ್ಛವಾದ ಜಲವನ್ನು ನಾವು ಸೇವನೆ ಮಾಡ್ತಾ ಇದೀವಿ ಒಂದು ಬಳಿಕ, ಆ ಭೂಮಿಯ ಋಣವನ್ನ ಯಾವ ಜನ್ಮಕ್ಕೂ ಮನುಷ್ಯ ತೀರಿಸಲು ಸಾಧ್ಯವಿಲ್ಲ ಸರ್. ಇದಕ್ಕೆ ನಿಜವಾದ ಭಾವೈಕ್ಯತೆ ಅಂತ ನಾವು ಕರೀತೀವಿ. ಅದೇ ರೀತಿಯಾಗಿ ಧರ್ಮ ಅಂದ್ರೆ ನಿಮ್ಮ ದೃಷ್ಟಿಕೋನದೊಳಗಡೆ ಧರ್ಮದ ಪ್ರಶ್ನೆಯನ್ನು ನಾವೇ ಹೇಳ್ತೀವಿ. ಭಾವೈಕ್ಯತೆಯನ್ನ ಉದಾಹರಣೆಗಾಗಿ ಹೇಳುವುದಾದ್ರೆ, ನದಿಗಳು ಸರಾಗವಾಗಿ ಉಗಮ ಸ್ಥಾನದಿಂದ ಹಿಡ್ಕೊಂಡು ಅಂತಿಮ ಸ್ಥಾನದವರೆಗೂ ಸರಾಗವಾಗಿ ಸಾಗಿ ಅವು ಸಮುದ್ರವನ್ನು ಸೇರಬೇಕಾದ್ರೆ ಅನೇಕ ರೀತಿಯಾಗಿರತಕ್ಕಂತಹ ನಾಮಗಳನ್ನ, ರೂಪಗಳನ್ನ, ಕ್ರಿಯೆಗಳನ್ನ ಪಡ್ಕೊಂಡಿರ್ತಾರೆ ಸರ್.
ಅವು ಭೂಮಿಯ ಮೇಲೆ ಹರಿಯುವಾಗ ಮಾತ್ರ ಅವುಗಳಿಗೆ ಹೆಸರುಂಟು. ಭೀಮಾ ನದಿ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, ಘಟಪ್ರಭಾ ಆಗಿರ್ಬೋದು, ಮಲಪ್ರಭಾ ನದಿ ಆಗಿರ್ಬೋದು. ಯಾವಾಗ ಆ ನದಿಗಳು ಭೂಮಿಯ ಮೇಲೆ ಹರಿತಿರ್ತವು ಆವಾಗ ನಾವು ಹೆಸರಿಂದ ಕರೀಬಹುದು. ಆ ನದಿಗಳನ್ನ ಭೌಗೋಳಿಕವಾಗಿ ನಾವು ಗುರುತಿಸಬಹುದು. ಅವು ಯಾವಾಗ ಸಾಗರವನ್ನು ಸೇರ್ತಾವ ನೋಡಿ ಸರ್, ಸಾಗರವನ್ನು ಸೇರಿದಾಗ ಇದೇ ನದಿ ಅಂತ ನಮ್ಗೆ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಅವು ಸರಾಗವಾಗಿ ತಮ್ಮ ಪಾಡಿಗೆ ಸಾಗುತ್ತಿರ್ತವೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನು ತನ್ನ ಧರ್ಮದ ಚೌಕಟ್ಟಿನೊಳಗಡೆ ಇದ್ದು ಈ ಜೀವಾತ್ಮ ಅದರಲ್ಲಿ ಸರಾಗವಾಗಿ ಸಾಗಬೇಕು ಸರ್. ಯಾವ ರೀತಿ ನದಿ ಹೋಗಿ ಸಾಗರವನ್ನು ಸೇರಿತು ಅಂತಂದ್ರೆ ಆ ನದಿಯನ್ನ ಏನು ಭೀಮಾ ನದಿಯೋ, ಏನು ಕೃಷ್ಣಾ ನದಿಯೋ, ಏನು ಕಾವೇರಿ ನದಿಯೋ ಅಂತ ನಮ್ಗೆ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅನ್ಸರ್? ಇಲ್ಲ, ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಆತ ಹಿಂದೂವಾಗಿರಲಿ, ಮುಸಲ್ಮಾನನಾಗಿರಲಿ, ಕ್ರೈಸ್ತನಾಗಿರಲಿ, ಜೊರಾಷ್ಟ್ರಿಯನ್ನೇ ಆಗಿರಲಿ, ಆತ ಧರ್ಮದ ಚೌಕಟ್ಟಿನಲ್ಲಿ ಸರಾಗವಾಗಿ ಸಾಗಬೇಕು ಸರ. ಸಾಗಿ ಅಂತಿಮವಾಗಿ ಒಂದು ದಿನ ಈ ಭೂಲೋಕವನ್ನು ಬಿಟ್ಟು ಮರೆದು ಪರಮಾತ್ಮನಲ್ಲಿ ಮೋಕ್ಷ ಅನ್ನುವಂಥದ್ದು ಪಡೆದ ಅಂತಂತಂದ್ರೆ ಹೇಗೆ ಆ ನದಿಗಳನ್ನ ಸಾಗರದಿಂದ ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಸರ್, ಅದೇ ರೀತಿ ಪರಮಾತ್ಮನಲ್ಲಿ ಒಬ್ಬ ಮನುಷ್ಯ ಬೆರೆತ ಅಂತಂದ್ರೆ ಏನಿವ ಮುಸಲ್ಮಾನೋ, ಏನಿವ ಹಿಂದೂವೋ, ಏನಿವ ಬೌದ್ಧನೋ, ಇವ ಪಾರ್ಸಿಯೋ ಅನ್ನುವಂಥದ್ದು ಮರೆಮಾಚಿ ಹೋಗ್ತದೆ ಸರ. ಎಲ್ಲ ಭಾವನೆಗಳು ಹೋಗಿ ಐಕ್ಯ ಆಗಿ ಭಾವಾತೀತವಾಗಿರ್ತಕ್ಕಂಥ ಒಂದು ಸ್ಥಿತಿ ಪ್ರಾಪ್ತ ಆಗ್ತದೆ. ಇದಕ್ಕೆ ನಿಜವಾದ ಭಾವೈಕ್ಯತೆ. ಅದೇ ರೀತಿಯಾಗಿ ಬಸವೇಶ್ವರರು ಕೂಡ ಪದೇ ಪದೇ ತಮ್ಮ ವಚನಗಳ ಮುಖಾಂತರವಾಗಿ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳಿ, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದಿರಿಯ, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸಿದಿರಿಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಿರಿ, ಇವ ನಿಮ್ಮ ಮನೆಯ ಮಹಾಮಗನೆಂದೆನಿಸಿಯ. ಯಾವ ಜನಾಂಗದ ವ್ಯಕ್ತಿಯೇ ಆಗಿರಲಿ ನಮ್ಮ ಮುಂದೆ ಬಂದು ನಿಂತ ಅಂತಂದ್ರೆ ಇವ ಯಾರು ಅಂತ ಆತನಿಗೆ ಪ್ರಶ್ನೆ ಮಾಡಬಾರ್ದು. ಅವ ಯಾವುದೇ ಧರ್ಮದವನಾಗಿರ್ಲಿ, ಯಾವುದೇ ಜಾತಿಯವನಾಗಿರ್ಲಿ, ಯಾವುದೇ ಪಂಗಡದವನಾಗಿರ್ಲಿ, ಯಾವುದೇ ವರ್ಗಕ್ಕೆ ಆತ ಸೇರಿರ್ತಕ್ಕಂಥವನಾಗಿರ್ಲಿ, ಈತನು ನಿಮ್ಮವನು ಅನ್ನುವಂಥ ಮನೋಭಾವ ನಮಗಿರಬೇಕು. ಅವನು ಅಷ್ಟೇ ಅಲ್ಲ, ಅವ್ರು ಮುಂದುವರೆದು ಹೇಳ್ತಾರೆ, ನಿಮ್ಮ ಮನೆಯ ಮಹಾಮಗನೆಂದೆನಿಸಿಲ್ಲ. ನಿಮ್ಮ ಮನೆ ಅಂತಂತಂದ್ರೆ ಈ ವಿಶಾಲವಾಗಿರ್ತಕ್ಕಂಥ ಜಗತ್ತು, ವಿಶಾಲವಾಗಿರ್ತಕ್ಕಂಥ ಒಂದು ಪ್ರಪಂಚ. ಬಸವಣ್ಣನ ದೃಷ್ಟಿಕೋನದೊಳಗಡೆ ಅವ್ರು ಹೇಳ್ತಾರೆ, ಜಗವೆಂಬುವುದು ಈ ಮರ್ತ್ಯ ಲೋಕ